ಮುರಾರಿ ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಯಮಗ ಭಯವ ಪರಮದಯಾಕರ ಕೊಡು ಯಮಗ ಭಯವ ಜೀವವು ನೀನೆಂದು ನಂಬಿಹೇವಯ್ಯ ಜೀವವು ನೀನೆಂದು ನಂಬಿಹೇವಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರೂ ಸಹ ಪರಮಾತ್ಮನ ಕರುಣೆಯು ಇನ್ನು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಆದ್ದರಿಂದ ನಾನೀಗಲೇ ದ್ವಾರಕೆಗೆ ತೆರಳಿ ಪರಮಾತ್ಮನನ್ನು ಕಾಣಬೇಕು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಶ್ರೀಹರಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ
ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಡನೆ ನಂದಗೋಪ ಶ್ರೀಕೃಷ್ಣ ಸಮೇತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣ ಸಮೇತ ಬಲರಾಮನ ಸಹಾಯ ಪಡೆಯಲು ಬರದಿನ ತೆರಳುವೆ ಭಾರತ ನಗರಕ್ಕೆ ಬರದಿನ ತೆರಳುವೆ ಭಾರತ ನಗರಕ್ಕೆ ಹದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದನು ಹದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದನು ಭೀಮನವನು ಎದೆಗಡದೆ ಹೊದಕರು ಎನ್ನುವ ಕೊಪ್ಪಿಹನು ಖದೀಮನವನು ಎದೆಗಡದೆ ಮದಕರು ಎನ್ನುವ ಕೊಪ್ಪಿಹನು ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ಆರ್ಭಟವ ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ಆರ್ಭಟವ ಸದನದಲ್ಲಿ ಮದವ ಮುರಿದು ಎಂದ ಕ್ರೋಧವನ್ನು ತೀರಿಸಿಕೊಳ್ಳುವೆ ಸದನದಲ್ಲಿ ಮದವ ಮುರಿದು ಎಂದ ಕ್ರೋಧವನ್ನು ತೀರಿಸಿಕೊಳ್ಳುವೆ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಅರ್ಜುನನು ಕೃಷ್ಣನ ಸಹಾಯವನ್ನು ಪಡೆಯಲು ನನಗಿಂತ ಮುಂಚಿತವಾಗಿ ದ್ವಾರಕೆಗೆ ಹೊರಟಿರುವನಂತೆ ಆದರೆ ನಾನು ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಯನ್ನು ಪ್ರವೇಶಿಸಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದು ಆ ಪುಂಡ ಭೀಮಾರ್ಜುನರ ರುಂಡ ಮುಂಡಗಳನ್ನು ನನ್ನ ಗದಾದಂಡದಿಂದ ಯಾದವರಾದನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಯಾದವರಾದನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಅಮಾರ ಬಡವರು ಎನ್ನ ಸಮಾದರ ಹೋಗಗೈಲ ಭೀಮನ ಅಮಾರ ಬಡವರು ಎನ್ನ ಸಮಾದರ ಹೋಗಗೈಲ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಕೊಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಕೊಡವ ಕುರು ಸಿಂಹಾಸನದೊಳು ಕುಳಿತು ನಿರ್ಮದಿ ಹರ್ಷದಿದ್ದರೆಯ ನಾಳಿನ ಕುರು ಸಿಂಹಾಸನದೊಳು ಕುಳಿತು ನಿರ್ಮದಿ ಹರ್ಷದಿದ್ದರೆಯ ನಾಳಿಗೆ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದಗೋಪ ಶ್ರೀಕೃಷ್ಣ ಸಮೇತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣ ಸಮೇತ ಬಲರಾಮರ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನ ತೆರಳುವೆ ಬರದಿನ ತೆರಳುವೆ ಹೇ ಕೃಷ್ಣ ದೇವಕೀ ನಂದನ ದಾನವ ಕುಲ ಮರ್ದನ ಕೃಪೆ ಮಾಡು ದಯ ಮಾಡು ಕರುಣಾ ಸಾಗರ ಪರಮಾತ್ಮ ಜಗವಿಲ್ಲ ತುಂಬಿದೆ ನಿನ್ನ ಮಾಯೆ ಜಗವಿಲ್ಲ ತುಂಬ
ಮಾಯೇ ಹರಿತು ಬೆರೆತು ನಲಿವೆನು ದೇವಾ ಹರಿತು ಬೆರೆತು ನಲಿವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ 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 ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನವಿಹಾರಿ ನಾನಾ ರೂಪದ ಕಾಲವಿಹಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿಮ್ಮಯ ಜ್ಞಾನ ನಿಮ್ಮಯ ಜ್ಞಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನಲಿವೆನು ದೇವಾ ಅರಿತು ಬೆರೆತು ನಲಿವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಶಾಂತಾಕಾರ ಕೃಷ್ಣ 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 ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ನಿರಂತರ ಸತ್ಯ ಸ್ವರೂಪ ನಿತ್ಯ ನಿರಂತರ ಶಾಂತ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನಲಿವೆನು ದೇವಾ ಅರಿತು
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ಕುಳಿತು ವಿಶ್ರಾಂತಿಯನ್ನು ಪಡೆಯುವೆನು. ಏನಿ ಮಾಧವನ ಭವನದ ಸಿಂಗಾರ ವೈಭವ, ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಅಲಂಕೃತಗೊಂಡು ಪರಿಶೋಭಿಸುತ್ತಿರುವುದು ಹಬ್ಬ. ಹಸ್ತಿನಾವತಿಯ ಸಾಮ್ರಾಜ್ಯ ಲಕ್ಷ್ಮಿಯಾದ ನನ್ನ ಅರಮನೆಯ ವೈಭವಕ್ಕಿಂತಲೂ ಈ ಮಾಧವನ ಶಯನಗೃಹವು ಎಷ್ಟೊಂದು ಆಭರಣಗಳಿಂದ ಅಲಂಕೃತಗೊಂಡು ಪರಿಶೋಭಿಸುತ್ತಿರುವುದು ಹಬ್ಬ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ನಂದವಾಗಿವೆ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ, ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ಎನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ಅಪ್ಪ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕರ ಮೆರಗಿ ದರಗಳಿದಂತಿವೆ. ಅಪ್ಪ ದೇವಲೋಕಾದಿಲೋಕರ ಮೆರಗಿ ದರಗಳಿದಂತಿದೆ. ಎನಿತು ಈ ಕೃಷ್ಣನ ಗರ್ಭದ ಸಿರಿತನ. ಎನಿತು ಈ ಕೃಷ್ಣನ ಗರ್ಭದ ಸಿರಿತನ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ಎನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ಎನಿ ಭವನದ ವೈಭವ, 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 ಚಿತ್ರಕಲೆಗಳ ವೈಭವ. ಹಬ್ಬ ಅದ್ಯಾವ ಶಿಲ್ಪಿಯ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಅದು ಈ ಮಾಧವನ ಅರಮನೆಯಲ್ಲಿ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ಮನ ಮೆಚ್ಚಿಸುವಂತಹ ಕುಸುಮ ಕೋಮಲ ತಲುಪದಂತೆ ಸದಾ ಸಿದ್ಧವಾಗಿ ನಿಂತಿರುವ ಈ ಶಿಲಾಕೃತಿಗಳು ಎನ್ನ ಶರೀರವನ್ನು ಹೊಕ್ಕು ಮನಸ್ಸಿನ ಚಿಂತಾಗ್ನಿಯನ್ನು ಹರಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಛೇ ಛೇ, ನನಗೇ ತರದ ಭ್ರಾಂತು. ಜಗತ್ತಿನ ರಾಜಾದಿರಾಜರುಗಳಿಗೆಲ್ಲ ಮಿಗಿಲೆನಿಸಿದ ಈ ಚಂದ್ರಕುಲ ಚಕ್ರೇಶ್ವರನ ಸಿರಿ ಸಂಪದಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ಅರಮನೆ. ಅದೇನಿದು ಶಿಲಾ ಬಾಲಕಿಯರ ಭಾವಭಂಗಿಗಳು. ಭಾವಭಂಗಿಯ ತೋರಿ ಹೋರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದರ್ಪಿಸುವಂತಹ
ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಅದು ಸಹ ಈ ಮಾಧವನ ಅರಮನೆಯಲ್ಲಿ ಆ? ಬಳ್ಳಿಯಂತೆ ಬಳುಕುವ ಈ ನಡುವು, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಆ? ಸಂಪಿಗೆಯ ಹೂವಿನಂತಹ ಈ ನಾಶಿಕ, ಆ ಮಧುಚಂದ್ರನೇ ನಾಚಿಸುವಂತಹ ಮಂದಹಾಸ, ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಶಿಲಾಬಾಲಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಶಿಲಾಬಾಲಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದೊಳುಗದೆಯ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳುಗದೆಯ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿ ಮೀಸೆಯ ದೊರೆ ಈ ಸರದಾರ, ಉರಿ ಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಸುಸ್ವಾಗತ, ಸುಸ್ವಾಗತ ಸುಸ್ವಾಗತ, ಸುಸ್ವಾಗತ.
ನನ್ನರಮನೆಯ ವೈಭವಕ್ಕಿಂತ ಈ ಮಾಧವನ ಶಯನ ಗೃಹ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಮಾಯೆ ಮಾಯೆ, ಇದೆಲ್ಲ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನ ಗೃಹವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುಮಾರ, ಗಾಂಧಾರ ದೇವಿಯ ಗರ್ಭ ಸಂಚಾತ, ಶತ್ರುವಂಶ ದುರೀಣ, ಹಸ್ತಿನಾವತಿಯ ಸಿಂಹ ರತ್ನಾಧೀಶ್ವರನ ಈ ಮಾನವನ ಶಯನ ಗೃಹವೇ. ಓ ಸಾತ್ಯಕಿ ಇಲ್ಲೇ ಇರುವರು. ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ. ಏನು? ವಿಜಯ ವಿಕ್ರಮಗಳಿಂದ ವಿಜೃಂಭಿಸಿ ಮೆರೆಯುತ್ತಿರುವ ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು. ಈ ನಿನ್ನ ಕೃಷ್ಣ ನಿದ್ರಿಸುತ್ತಿರುವನೇ? ಓ, ವಿರಾಟ ನಗರದ ಮದುವೆಯ ಸಂಭ್ರಮದಲ್ಲಿ ಆಯಾಸಗೊಂಡು ನಿದ್ರಿಸುವಂತಿದೆ. ನಿದ್ರಿಸಲಿ ನಿದ್ರಿಸಲಿ. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತು ಇದೆ. ಏನ್ ಹೇಳು ಗುರುರಾಜ? ಸಾತ್ಯಕಿ, ನಮಗೂ ಮತ್ತು ಪಾಂಡವರಿಗೂ ಭೀಕರವಾದ ಸಂಗ್ರಾಮವೇ ಬಂದದಾಗಿದೆ. ಅದರಲ್ಲಿ ನೀನು ನನ್ನ ಪಕ್ಷನ ವಹಿಸುವೆಯಾ? ಇದಕ್ಕೆ ನಿನ್ನ ಉತ್ತರ? ದುರ್ಯೋಧನ, ಸಾತ್ಯಕಿ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲಿರಬೇಕು. ಭಲೆ 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 ಸಾತ್ಯಕಿ. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯನ್ನೇ ಸೃಷ್ಟಿಸಬಲ್ಲ ಆ ಶಕ್ತಿ ಸಾಮರ್ಥ್ಯವನ್ನು ಒಳಗೊಂಡಂತಹ ನಿನ್ನ ಕೃಷ್ಣನು ನನ್ನ ಪಕ್ಷನ ವಹಿಸಿದರೆ ಸಮಸ್ತ ಯಾದವ ಅಕ್ಷಯಣಿ ಸೈನ್ಯವೇ ನನ್ನ ಪಕ್ಷನ ವಹಿಸಲಿದೆ. ಸಂದೇಹಕ್ಕೆ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಹೆಚ್ಚಿವರ ತನಕ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಸಾತ್ಯಕಿ. ಕೃಷ್ಣ, ಮುಕುಂದ, ಮಾ. ಇವನೆಂತ ನಿಶ್ಚಿಂತ ಪುರುಷನಯ್ಯ. ದ್ವಾರಕೆಯ ತನ್ನೆಲ್ಲ ಕೋಶಾಧಿಕಾರಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಹಂಸ ತೂಲಿಕ ತಲುಪದ ಮೇಲೆ ಸುಖವಾಗಿ ನಿದ್ರಿಸುತ್ತಿರುವನು. ನಿದ್ರಿಸಲಿ ನಿದ್ರಿಸಲಿ. ಈತನು ಎಚ್ಚರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ನಾನು ತನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಇಲ್ಲಿಗೆ ಬರ್ತಾರೆ. ರಾಜಾದಿರಾಜ, ಮಾರ್ಥಾಂಡ ತೇಜ, ಭೂಮಂಡಲದೊಳ್ ಅಖಂಡ ಕೀರ್ತಿ ಪ್ರಚಂಡ, ಛಲದಂಕಮಲ್ಲ ಚಕ್ರೇಶ್ವರನಾದ ನಾನು ಈ ಗೋಪಾಲನ ಪಾದ ತಳದಲ್ಲಿ ಇದು ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಳ ಶ್ರೀ ವಾಸುದೇವಂ ಸಮಸ್ತ ಜಗದಾನಂದ ಶ್ರೀ ದೇವಕೀ ಸುತಂ ಗಣ ಮಹಿಮಾ ಕೃಷ್ಣ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವ
ಬಂಧು ನಿಗಮಾಗಮಸಿಂಧು ದೀನಬಂಧು ನಿಗಮಾಗಮಸಿಂಧು ಅಗಣಿತ ಗುಣಗಣ ಹರಿಕುಲ ಮದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಕೃಷ್ಣನು? ಏಕೆ ಏನಾಯಿತು ಸಾತ್ಯಕಿ? ಅದಲ್ಲಿ ನನ್ನಲ್ಲಿ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓ ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮುಂಚಿತವಾಗಿ ದ್ವಾರಕೆಯಲ್ಲಿ. ಅರ್ಜುನ, ದುರ್ಯೋಧನು ನಿನಗಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಸಹಾಯನ ಪಡೆದನಿದೆ ಎಂತನು ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯ ಸಹೋದರರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರು. ಏನು ಪಾರ್ಥ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸಿ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಅಷ್ಟು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ಎಂಬ ವಿಷಯ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ನಾನೇ ಮೊದಲು ದ್ವಾರಕೆಯನ್ನು ಪ್ರವೇಶಿಸಿದೆ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ಅಗ್ರಜ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರೆ ಅಲ್ಲವೇ ಹಲವು ರಾಜರ ಸಹಾಯ ಮತ್ತು ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಸಹ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು
ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಮೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಮೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಯುಗ ಯುಗದ ಪರಿಹರಿದ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹರಿದ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಿಯಾಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಿಯಾಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಪರಿಪದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಿಪದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ
ಯಾರು? ಧನಂಜಯ, ಬಂದು ಇಷ್ಟೊತ್ತಾಯಿತು. ಎಲ್ಲರೂ ಕ್ಷೇಮವೇ? ಛೇ, ಆ ಚರಣದಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ಸ್ಥಾನ. ಇದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಚಕ್ರೇಶ್ವರ. ಓ ಬಾವ, ಸೌಖ್ಯವೇ? ಸಮಾಚಾರವೇನು? ಪಾತ್ರಧಾರಿಗಳು ಪಾತ್ರ ಮಾಡಕ್ ಬಿಡ್ತೀರಾ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವ. ಪಾತ್ರಧಾರಿಗಳು ಪಾತ್ರ ಮಾಡಕ್ ಬಿಡಿ. ಮಧ್ಯಲ್ಲಿ ಬಂದಿಯಲ್ಲಿ ಹಾಕೋದು ಇಲ್ಲೇನು ಬೇಕಾಗಿಲ್ಲ. ನೀವು ಅಲ್ಲಿ ಒಳಗಡೆ ಕರೆದಾಕಿ ಮೈಗಳನ್ನ ಎಷ್ಟಲ್ಲಿ ನೋಡ್ತಾ ಇರೋದು ನಾವು. ಹೊರಗಡೆ ಕರೆದಾಕಿ ಒಳಗಡೆ ನಾಟಕ ಆಡ್ತಾವಲ್ಲ ಒಂದು ಆಡೋದು. ಇಲ್ಲ ಒಂದು ಟೈಮ್ ತೊಗೊಂಡು ಮಾಡಿ. ಏನು ಬಂದು ಓಡಾಡೋದಿಲ್ಲ. ಏನು ಆರ್ಕೆಸ್ಟ್ರಾನೇ ಇದು, ನಾಟಕ ಆಡಿಸ್ತಾ ಇರೋದು ಆರ್ಕೆಸ್ಟ್ರಾನೇ ಇದು. ವಿಡಿಯೋ ಮಾಡ್ತಾವ್ರೆ, ಏನಾಗ್ಬೋದು ಅವ್ರ ಪರಿಸ್ಥಿತಿ? ಸುಮಾರು ಸರಿ ನೋಡ್ತಾ ಇದ್ದೀನಿ. ಎಲ್ಲಿಗೆಲ್ಲ ಅಷ್ಟು ಮಾಡಬೇಕು, ತಿರ್ಗಾ ಅದು ಮಾಡಬಾರ್ದು. ಹೋಗ್ಬಿಡವಲ್ಲ ಅವ್ವ, ಹೋಗ್ಬಿಡು. ಸಕೆ ಘಟ ನೀರ್ತವ್ರು ಬಾವ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಬಾಮಾರಮಣ, ನಿದ್ರೆ ಮಾಡುವವನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಅದನ್ನು ಗಮನಿಸದೆ ನಿದ್ರೆ ಬಂದವನಂತೆ ನಟಿಸಿ ಈ ನಿನ್ನ ಪ್ರಾಣಸಕ ಪಾರ್ಥ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವೀರ್ವರು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಬೋರ್ಗೆರವ ಕಾಡ್ಗಿಚ್ಚಿನಂತೆ ನಮ್ಮ ಪಾಂಡವರಿಗೂ ಭೀಕರವಾದ ಯುದ್ಧ ಸಂಗ್ರಾಮವೇ ಒಂದೊದಗಿದೆ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ನಿನ್ನಲ್ಲಿ ಪ್ರಾರ್ಥಿಸಲು ನನ್ನಿಲ್ಲಿಗೆ ಬಂದಿದ್ದೇನೆ. ಪಾರ್ಥ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದಿರುತ್ತಿರುವುದು? ಹೌದು ಪರಮಾತ್ಮ. ಇಂತಹ ವೈಸಂಕಟದಲ್ಲಿ ನಾನೇನು ಮಾಡಲಿ ಬಾವಾ? ಯುದ್ಧವೇ ಯುದ್ಧ. ರಾಜ್ಯಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇ. ರಾಜ್ಯಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿಕೆಯ ಬಾವಾ. ಭರತ ಭೂಮಾತೆಯರ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಒಳಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯವು ಕಿತ್ತೆಸೆದು ರಕ್ತದ ಮಡುವಿನೊಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮುಡುವಿನೊಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಣಿತ ಗೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಣಿತ ಗೆಲವು.
ಸ್ಥಿರವಾಗುಳಿಯುವುದು ಗಮನಿಸಿದೊಡೆ ಸಮಾಧಾನ ಕಾಪುದು. ಬಾವ ಗಮನಿಸಿದೊಡೆ ಸಮಾಧಾನ ಕಾಪುದು ಧರಣಿ ನಾರಿಯ ರಘುವರಿಸಿಗಳು. ಧರಣಿ ನಾರಿಯ ರಘುವರಿಸಿಗಳು ಯಾರೊಡನೆ ಸಹಗಮ ಬಯಸುವಳು ಯಾರೊಡನೆ ಸಹಗಮ ಬಯಸುವಳು ಎಂಬ ವಿಚಾರವ ಅನುಸರಿಸು. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿರುವುದು ಆದಾಯ. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿರುವುದು ಆದಾಯ. ಅನುಜರಿಗನ್ಯಾಯ ದೈವುದು ನ್ಯಾಯವೇ. ಅನುಜರಿಗನ್ಯಾಯ ದೈವುದು ನ್ಯಾಯವೇ ಸಹಜಾತರಿಗೆ ಸಮವಾದನೆ. ಸಹಜಾತರಿಗೆ ಸಮವಾದನೆ ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುತ್ತಿರುವುದು ಗಮನಿಸಿದರೆ ಸಮಾಧಾನ ಕಾಪುದು. ಗಮನಿಸಿದರೆ ಸಮಾಧಾನ ಕಾಪುದು ಧರಣಿ ನಾರಿಯ ರಘುವರಿಸಿಗಳು. ಧರಣಿ ನಾರಿಯ ರಘುವರಿಸಿಗಳು ಯಾರೊಡನೆ ಸಹಗಮ ಬಯಸುವಳು ಯಾರೊಡನೆ ಸಹಗಮ ಬಯಸುವಳು ಎಂಬ ವಿಚಾರವ ಅನುಸರಿಸು. ಅನುಸರಿಸು ಅನುಸರಿಸು. ಭಾವ ಆದ್ದರಿಂದ ದಾಯಾದಿಗಳಾದ ನೀವುಗಳೇ ಈ ಮಣ್ಣಿನಾಸೆಗಾಗಿ ಹೊಡೆದಾಡಿ ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ಮಾಧವ ಮುಕುಂದ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ಆದ್ದರಿಂದ ಈ ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸುವಂತವನ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ಕೇಳಿದೆನು ಪರಮಾತ್ಮ. ಆದರೆ ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ಮೇಲಾಗಿ ವೀರನು ನ್ಯಾಯಶೀಲನು ಹೌದು. ನಮ್ಮಿಬ್ಬರಲ್ಲಿ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಂತಾಗುವುದು. ನಿಧಾನವಾಗಿ ಯೋಚಿಸಿ ಕೃಷ್ಣ. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ನಾನು ನಿದ್ರೆ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕ ಇದ್ದರೂ ಇರಬಹುದು. ಆದ್ದರಿಂದ ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ ಕೃಷ್ಣ. ಭಾವ,
ನೀನು ನನ್ನ ಪಕ್ಷನ ವಹಿಸಿದ ಮೇಲೆ ಈ ಬೂಟಾಟಿಕೆಯ ಮಾತೇತಕ್ಕೆ ಹೊರಡ್ತೇನೆ ಕೃಷ್ಣ. ಹಾಗೆಂದು ದುಡುಕುವುದು ಬೇಡ ಭಾವ. ಇರಲಿ, ಇಬ್ಬರಿಗೂ ನಾನು ಸಹಾಯವನ್ನು ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮನ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ಅರ್ಜುನ ನನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ಈ ಕೃಷ್ಣನಿಂದ ನನಗಾಗುವ ಸಹಾಯವಾಗಬೇಕು. ಕೃಷ್ಣ ಭಾವ, ಕೇಳಲೇ? ಕೇಳು ಭಾವ. ಕೇಳುವುದಕ್ಕೆ ಮತ್ತೇನಿದೆ ಕೃಷ್ಣ ನಿನ್ನಲ್ಲಿ? ನೀನೊಬ್ಬನೇ ಪಾಂಡವರ ರಕ್ಷಣಾ ಗೌರವವನ್ನು ನೀನೇ ವಹಿಸಿಕೊ. ನನಗೆ ಗುರುಬಲ ರಾಮರ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷನ ವಹಿಸಲಿ. ಭಾವ, ನಿನ್ನ ಪೌರುಷಕ್ಕೆ ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ಇದೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಾ ಕೃಷ್ಣ. ಅರ್ಜುನ, ಕಪಟ ನಾಟಕ ಸೂತ್ರಧಾರಿ, ಬರೀ ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆ ಕೃಷ್ಣ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಭಾವ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂದ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ಓಡಿ ಹರಿಸಿ ಮೃತ್ಯು ತಾಂಡವ ಪ್ರಳಯ ಮೃತ್ಯು ನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರನು ರಾಜಧರ್ಮ ಕಳಂಕ ಸಹಿಸಲಾರ ರಣದ ಆಯುಧಗಳಂದರಿಸದಿರ. ಕೃಷ್ಣ, ರಣದ ಆಯುಧಗಳಂದರಿಸದಿರ ಪಾಂಡವರು ಅದೆಂದು ಪಾಲಿಪೆಯೋ ನೋವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಭಾವ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವುಗಳು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಒಂದು ವಿಚಾರ ನೆನಪಿನಲ್ಲಿಟ್ಟುಕೋ ಕೃಷ್ಣ. ಅದೇನು ಭಾವ? ಕೃಷ್ಣ, ಮುಂದೆ ನಡೆಯುವ ಭೀಕರ ರಣಾಂಗಣದಲ್ಲಿ ಯಾರ ಪರವಾಗಿಯೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆಯೋ ಜೋಕೆ? ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತಿ. ಅದು ನಿನ್ನ ವಿಚಾರದಲ್ಲಿ. ನಡೆ ಭಾವ. ಕೃಷ್ಣ, ಈ ನಿನ್ನ ಒಳಸಂಚು ಫಲಿಸಿತೆಂದು ಹಿಗ್ಗಬೇಡ. ಮತ್ತೆ ಸಂಧಿಸೋಣ ಸಮರಾಂಗಣದಲ್ಲಿ. ಸಮರಾಂಗಣದಲ್ಲಿ ಅಲ್ಲಿ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲದ ಚತುರತೆಯನ್ನ. ಅದು ಮುಂದೆ ತಾನೇ ಗೊತ್ತಾಗೋದು ಭಾವ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬರುತ್ತೇನೆ ಕೃಷ್ಣ, ಬರುತ್ತೇನೆ ಕೃಷ್ಣ. ಕೃಷ್ಣ, ಅಚ್ಚರಿಯಿಂದ ಉಚ್ಚರಿಸ್ತೇನೆ. ಅರ್ಜುನ, ಎಚ್ಚರ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯ ಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆಯೇ ಸರಿ.
ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷ ವಹಿಸಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿರುವೆ. ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬರಿಗೈಲಿರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರವೇಲಕೋ ವಿಜಯ ವಿಜಯ, ಕಾತುರವೇಲಕೋ ವಿಜಯ, ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ, ಕರಾದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುದಿರದಿ ತಿಳಿಸಿ. ಅರ್ಜುನ, ಎದೆಗೆಡದಿರು ಜೋಕೆ ಕಡುದಿರದಿ ತಿಳಿಸಿ, ಕಾತುರವೇತಕೋ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಹಿಡಿದಲೆ ಕೊರೆವೆ, ಮನದನು ಮಾನವ ಪಾರ್ಥ, ಪಾರ್ಥ, ಪಾರ್ಥ. ಪಾರ್ಥ, ವನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಪರಮಾತ್ಮ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ,
ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕು ವಿಜಯ ವಿಜಯ ಕಾತುರವೇತಕು ವಿಜಯ ವಿಜಯ ಮಾಧವ ಪಾರ್ಥ ಕೃಷ್ಣ ಧನಂಜಯ ಪರಮಾತ್ಮ, ಅರ್ಜುನ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನ, ನಿಯತಿ ಅವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿಯೂ ಈ ಇಂದ್ರಜಾಲವೇ ದೇವ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಿಪರಿಯ ಪರಿಭವದಿಂದ ಜಗದೊಳು ನೊಂದೇವಯ್ಯ ನಾವು. ಪರಿಪರಿಯ ಪರಿಭವದಿಂದ ಜಗದೊಳು ನೊಂದೇವಯ್ಯ ನಾವು. ಪರಿಹರಿಸಿ ಕಾಯ್ದ ಪ್ರಭುವೇ ಚರಣದಲ್ಲಿ ಶಿರವ ನಿಡುವೆ. ಪರಿಹರಿಸಿ ಕಾಯ್ದ ಪ್ರಭುವೇ ಚರಣದಲ್ಲಿ ಶಿರವ ನಿಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಧರ್ಮವ ಪೊರೆವ ದೇವ. ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಧರ್ಮವ ಪೊರೆವ ದೇವ. ಮಾಧವನೆ ನೀ ನಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೆ ನೀ ನಮಗೊಲಿದು ಸಾರಥಿಯ
ತಾಯಿಯ ರೂಪವ ಧರಿಸಿದೆಯ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ